ದೀಪಾವಳಿಯ ಮೊದಲನೇ ದಿನ ಆಶ್ವಯುಜ ಬಹುಳ ತ್ರಯೋದಶಿ. ಎಸ್, ಇದನ್ನ ಧನತ್ರಯೋದಶಿ, ಧನ್ತೆರಸ್ ಹಾಗೂ ಧನ್ವಂತರಿ ತ್ರಯೋದಶಿ ಎಂದೆಲ್ಲ ಕರೀತಾರೆ. ಈ ದಿನದಲ್ಲಿ ಬಹಳಾನೇ ವಿಶೇಷತೆಗಳು ಅಡಗಿವೆ. ನೋಡಿ, ಧನ್ವಂತರಿ ತ್ರಯೋದಶಿ ಅಂದರೆ ಧನ್ವಂತರಿ ಆವಿರ್ಭವಿಸಿದಂತಹ ದಿನ ಇದು. ಧನ್ವಂತರಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಆರೋಗ್ಯಕ್ಕೆ ಆಯುಷ್ಯಕ್ಕೆ ರೂಪವಾದಂತಹ ವಿಷ್ಣುವಿನ ಮತ್ತೊಂದು ಅವತಾರ. ನಮಗೆ ಯಾವುದೇ ರೋಗಗಳು ಇರಲಿ ಅದನ್ನ ಧನ್ವಂತರಿ ದೇವರು ನಿರ್ನಾಮ ಮಾಡ್ತಾರೆ, ನಮ್ಮ ರೋಗಗಳನ್ನ ಕಳೀತಾರೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದಿನ ಧನ್ತೆರಸ್, ಬೆಳ್ಳಿ, ಬಂಗಾರ ಹಾಗೆ ಅನೇಕ ದ್ರವ್ಯಗಳನ್ನ ಖರೀದಿ ಮಾಡಲಿಕ್ಕೆ ಈ ದಿನ ಅತ್ಯಂತ ಶುಭಕರ. ಈ ದಿನ ರೇಷ್ಮೆ ಬಟ್ಟೆಗಳನ್ನ ಖರೀದಿ ಮಾಡೋದು ಕೂಡ ಅಷ್ಟೇ ಶುಭಕರ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಉತ್ತರ ಭಾರತದಲ್ಲಿ ಧನ್ತೆರಸ್ ಅಂತ ಕರೀತಾರೆ. ನಾವು ದಕ್ಷಿಣ ಭಾರತೀಯರು ಧನತ್ರಯೋದಶಿ ಅಂತ ಆಚರಣೆ ಮಾಡ್ತೀವಿ. ಇನ್ನು ಹಲವಾರು ಕಡೆ ಈ ದಿನವನ್ನ ನೀರು ತುಂಬೋ ಹಬ್ಬ ಅಂತ ಕೂಡ ಕರೀತಾರೆ. ಮನೆಯಲ್ಲಿರುವಂತಹ ನೀರು ತುಂಬುವ ಎಲ್ಲಾ ಪಾತ್ರೆಗಳನ್ನ ಸ್ವಚ್ಛಗೊಳಿಸಿ ಅದರಲ್ಲಿ ನೀರು ತುಂಬಿಸಿ ಜಲದಲ್ಲಿ ಗಂಗೆಯನ್ನ ಅಂದು ಪ್ರತಿಷ್ಠಾಪನೆ ಮಾಡಿ ಗಂಗೆಯನ್ನ ಕಂಡು ಆ ದಿನ ಗಂಗಾ ಪೂಜೆಯನ್ನ ಮಾಡುವಂಥದ್ದು ಬಹಳಾನೇ ವಿಶೇಷ. ಇನ್ನು ಕೆಲವು ಭಾಗಗಳಲ್ಲಿ ಆ ದಿನ ಬಚ್ಚಲು ಮನೆಯನ್ನ ಸ್ವಚ್ಛಗೊಳಿಸಿ ಅಲ್ಲಿರುವಂತಹ ಹಂಡೆ, ಪಾತ್ರೆ ಇತ್ಯಾದಿ ನೀರಿನ ಸಾಮಗ್ರಿಗಳಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಸಹ ಮಾಡ್ತಾರೆ. ಇದು ದೀಪಾವಳಿಯ ವಿಶೇಷ. ನಿಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ನೋಡ್ತಾ ಇರಿ ಅಶ್ವಮಂದಿರ.